ಒತ್ತಡಗಳು ಮನುಷ್ಯನನ್ನ ತಡರಾತ್ರಿಯವರೆಗೂ ಎಚ್ಚರವಿರುವಂತೆ ಮಾಡಿದ್ರೆ ಜವಾಬ್ದಾರಿಗಳು ಬೆಳಿಗ್ಗೆ ಬೇಗ ಏಳುವಂತೆ ಮಾಡ್ತದೆ. ತಿಳುವಳಿಕೆಗಿಂತ ನಡವಳಿಕೆ ಶ್ರೇಷ್ಠ. ಯಾಕಂದ್ರೆ ಕೆಲವೊಮ್ಮೆ ತಿಳುವಳಿಕೆ ಸೋಲ್ಬಹುದು, ಆದ್ರೆ ಉತ್ತಮವಾದ ನಡವಳಿಕೆ ಎಂದೂ ಸೋಲೋದಿಲ್ಲ. ಸರಳತೆ, ಸಜ್ಜನಿಕೆ ಸ್ವಭಾವವಿರುವ ವ್ಯಕ್ತಿ ಗಣಿತದಲ್ಲಿರುವ ಶೂನ್ಯದಂತೆ. ಯಾರ ಜೊತೆಯಲ್ಲಿದ್ರೂ ಕೂಡ ಅವರ ಬೆಲೆ ಹೆಚ್ಚುತ್ತಲೇ ಇರ್ತದೆ. ಮಾತಿನ ಬೆಲೆ ತಿಳಿದವರು ಹೃದಯದ ತಕ್ಕಡಿಯಲ್ಲಿ ತೂಗಿ ಅನಂತರ ಬಾಯಿಯಿಂದ ಹೊರಗೆ ಹಾಕ್ತಾರೆ. ಪ್ರಪಂಚಕ್ಕೆ ಒಳ್ಳೆಯವರಾಗಲು ಹೋಗಬೇಡಿ, ನೀವೇ ಪ್ರಪಂಚ ಎನ್ನುವವರಿಗೆ ಮಾತ್ರ ಒಳ್ಳೆಯವರಾಗಿ ಬದುಕಿ. ನಿಮಗೆ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಗಳಾಗಿರಿ, ಆದ್ರೆ ಮತ್ತೆ ಅವರನ್ನು ನಂಬುವಷ್ಟು ಮೂರ್ಖರಾಗಬೇಡಿ. ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇದ್ದು ಬಿಡು, ಯಾಕಂದ್ರೆ ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಪುಸ್ತಕ ಕಲಿಸುವಾಗ ನಿದ್ದೆ ಬರಿಸ್ತದೆ, ಜೀವನ ಕಲಿಸುವಾಗ ನಿದ್ದೆ ಕೆಡಿಸ್ತದೆ. ಎಷ್ಟೇ ಕಷ್ಟ ಬಂದರೂ ನಾವೇ ಅನುಭವಿಸಬೇಕು. ಅವರಿದ್ದಾರೆ ಇವರಿದ್ದಾರೆ ಅಂತೆಲ್ಲ ಅಂದುಕೊಳ್ಳೋದು ಭ್ರಮೆ. ಎಲ್ಲರೂ ಇದ್ದಾರೆ, ಹೆಸರಿಗಷ್ಟೇ. ಮನಸ್ಸಿಗೆ ನೋವಾದಾಗ ಸಮಾಧಾನ ಮಾಡೋಕೆ ಯಾರು ಇಲ್ಲ ಅಂತ ಗೊತ್ತಾದ್ಮೇಲೆ ನಮಗ್ ನಾವೇ ಸಮಾಧಾನ ಮಾಡ್ಕೊಂಡಾಗ ಜೀವನ ಪೂರ್ತಿ ಅನುಭವಿಸೋ ನೋವು ಒಂದೇ ಕ್ಷಣದಲ್ಲಿ ಇಡೀ ಜನ್ಮದ ದುಃಖವನ್ನು ಒಂದು ಕ್ಷಣ ಕಣ್ಣು ಮುಂದೆ ತಂದು ಬಿಡ್ತದೆ. ಜೀವನದಲ್ಲಿ ನಮಗೆ ಅಂತ ಒಂದು ಜೀವ ಇರಬೇಕು, ಖುಷಿಯನ್ನ ಹೇಳಿಕೊಳ್ಳಲು, ನೋವನ್ನ ಹಂಚಿಕೊಳ್ಳಲು. ನಾವು ಪ್ರೀತಿ ಮಾಡುವ ವ್ಯಕ್ತಿಗೆ ನಮಗೋಸ್ಕರ ಸಮಯ ನೀಡಲು ಒತ್ತಾಯ ಮಾಡಬಾರದು. ಯಾಕಂದ್ರೆ ನಿಜವಾಗಿಯೂ ಪ್ರೀತಿ ಮಾಡುವವರು ಹೇಗಾದ್ರೂ ಸಮಯ ಮಾಡಿಕೊಂಡು ಮಾತಾಡ್ತಾರೆ. ಅದೇ ನಿಜವಾದ ಪ್ರೀತಿ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ